ಬ್ರೇಕ್ ನಂತರ ಹಾಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಸಹಾರಾ ಕಂಪನಿಯ ಧಣಿ ಸುಬ್ರತಾ ರಾಯ್ ಇವತ್ತು ಸುಪ್ರೀಂ ಕೋರ್ಟ್ಗೆ ಹಾಜರಾಗಿದ್ದರು. ಅವರ ವಿರುದ್ಧ ನಾನ್ ಬೇಲೆಬಲ್ ಅರೆಸ್ಟ್ ವಾರೆಂಟ್ ಜಾರಿಯಾಗಿತ್ತು. 22,500 ಕೋಟಿ ರೂಪಾಯಿಗಳನ್ನು ಹೂಡಿಕೆದಾರರಿಗೆ ಕೊಡದೇ ಇರುವಂತಹ ಪ್ರಕರಣದಲ್ಲಿ ಸುಬ್ರತಾ ರಾಯ್ ಇವತ್ತು ಸುಪ್ರೀಂ ಕೋರ್ಟ್ಗೆ ಬಂದ ತಕ್ಷಣ ಕಾರಿನಿಂದ ಇಳಿದು ಕೋರ್ಟಿನ ಒಳಗಡೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಅವರ ಮೇಲೆ ಮಸಿಯನ್ನು ಎರಚಿದಂಥ ಘಟನೆ ನಡೆಯಿತು. ನೇರವಾಗಿ ಸುಬ್ರತಾ ರಾಯ್ ಮುಖಕ್ಕೆ ಮಸಿ ಬಿತ್ತು. ನಂತರ ಈತ ಮನೋಜ್ ಶರ್ಮಾ ಅನ್ನುವಂಥ ಒಬ್ಬ ವಕೀಲ ಅನ್ನುವಂಥದ್ದು ಗೊತ್ತಾಯಿತು. ಗ್ವಾಲಿಯರ್ ಮೂಲದ ಮನೋಜ್ ಶರ್ಮಾ ಇವರ ಮೇಲೆ ಮಸಿಯನ್ನು ಎರಚಿದವನು. ಸುಬ್ರತಾ ರಾಯ್ ಕಳ್ಳರನ್ನ, ಈತ ಒಬ್ಬ ಕಳ್ಳ, ಬಡವರನ್ನ ಕದಿತಾ ಇರುವಂಥ ಕಳ್ಳ ಅನ್ನುವ ಅರ್ಥದ ಘೋಷಣೆಗಳನ್ನು ಈ ಮನೋಜ್ ಶರ್ಮಾ ಅನ್ನುವಂಥ ವ್ಯಕ್ತಿ ಕೂಗ್ತಾ ಇದ್ದ. ಹೊರಗೆ ಬಂದಂಥ ಕುತೂಹಲಕಾರಿ ಅಂಶ ಅಂತಂದರೆ ಸುಬ್ರತಾ ರಾಯ್ ಮೇಲೆ ಮಸಿಯನ್ನು ಎರಚಿದ ಮನೋಜ್ ಶರ್ಮಾ ಈ ಹಿಂದೆ ಸುರೇಶ್ ಕಲ್ಮಾಡಿಯವರ ಮೇಲೆ ಬೂಟನ್ನು ಎಸೆದಿದ್ದ ಅನ್ನುವಂಥದ್ದು. CWG ಸ್ಕ್ಯಾಮ್ನ ಆರೋಪಿಯಾಗಿದ್ದಂತಹ ಸಂದರ್ಭದಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಹಗರಣದಲ್ಲಿ ಸುರೇಶ್ ಕಲ್ಮಾಡಿ ಸಿಕ್ಕಿಬಿದ್ದು ನ್ಯಾಯಾಲಯದ ಎದುರಿಗೆ ಬಂದಂತಹ ಸಂದರ್ಭದಲ್ಲಿ ಇದೇ ವ್ಯಕ್ತಿ ಸುರೇಶ್ ಕಲ್ಮಾಡಿ ಅವರನ್ನು ಬೂಟಿನಿಂದ ಹೊಡೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದ ಅನ್ನುವಂಥದ್ದು ಆ ನಂತರ ಬೆಳಕಿಗೆ ಬಂದಂಥ ಕುತೂಹಲಕಾರಿ ಅಂಶ. ಒಟ್ಟಿನಲ್ಲಿ ಸುಬ್ರತಾ ರಾಯ್ ನ್ಯಾಯಾಲಯದೊಳಕ್ಕೆ ಹೆಜ್ಜೆ ಇಡುತ್ತಿದ್ದಂಥ ಸಂದರ್ಭದಲ್ಲಿ ಅವರ ಮುಖ ಮಸಿಯಾಯಿತು. ಮಸಿಯಾದಂಥ ಮುಖವನ್ನೇ ಹೊತ್ಕೊಂಡು ಅವರು ನ್ಯಾಯಾಧೀಶರೆದುರಿಗೆ ಹಾಜರಾದರು. ಹೂಡಿಕೆದಾರರಿಗೆ ಕೊಡಬೇಕಾದಂಥ 22,500 ಕೋಟಿ ರೂಪಾಯಿ ಹಣವನ್ನು ವಾಪಸ್ ಕೊಡೋದಕ್ಕೆ ಸ್ವಲ್ಪ ಸಮಯಾವಕಾಶ ಕೊಡಿ ಅನ್ನುವಂಥ ಮನವಿಯನ್ನು ನ್ಯಾಯಾಧೀಶರೆದುರಿಗೆ ಸುಬ್ರತಾ ರಾಯ್ ಮಾಡಿಕೊಂಡ್ರು. ಸಹಾರಾ ಕಂಪನಿಗೆ ಸೇರಿದ ಆಸ್ತಿ ಪಾಸ್ತಿಗಳನ್ನು ಮಾರಿ 22,500 ಕೋಟಿ ರೂಪಾಯಿಗಳನ್ನು ವಾಪಸ್ ಕೊಡ್ತೀನಿ, ನಾಳೆಯಿಂದಲೇ ಆಸ್ತಿಯನ್ನು ಮಾರುವ ಪ್ರಕ್ರಿಯೆಗೆ ಚಾಲನೆ ಕೊಡ್ತೀನಿ ಅನ್ನುವಂಥ ಹೇಳಿಕೆಯನ್ನು ನ್ಯಾಯಾಧೀಶರೆದುರಿಗೆ ಸುಬ್ರತಾ ರಾಯ್ ಮಾಡಿಕೊಂಡ್ರು. ಅವರ ಪರವಾಗಿ ಇವತ್ತು ಯಾವ ವಕೀಲರು ವಾದವನ್ನು ಮಂಡಿಸಲಿಲ್ಲ. ಸ್ವತಃ ತಾವೇ ತಮ್ಮ ವಾದವನ್ನು ಸುಬ್ರತಾ ರಾಯ್ ಮಂಡಿಸಿದ್ದಂಥದ್ದು. ಆಸ್ತಿಯನ್ನು ಮಾರಿ ಹಣವನ್ನು ವಾಪಸ್ ಕೊಡೋ ತನಕ ಹೂಡಿಕೆದಾರರಿಗೆ ಬ್ಯಾಂಕ್ ಗ್ಯಾರಂಟಿಯನ್ನು ಕೂಡ ಕೊಡೋದಕ್ಕೆ ನಾನು ತಯಾರು ಅನ್ನುವಂಥ ಮಾತನ್ನು ಸುಬ್ರತಾ ರಾಯ್ ಹೇಳಿದರು. ಮತ್ತು ಫೆಬ್ರವರಿ 26ನೇ ತಾರೀಖಿನ ದಿನ ನ್ಯಾಯಾಲಯದ ಎದುರಿಗೆ ಹಾಜರಾಗದೇ ಇರೋದಕ್ಕೆ ನನ್ನ ತಾಯಿಯ ಅನಾರೋಗ್ಯ ಕಾರಣ, ಅದಕ್ಕಾಗಿ ನಾನು ಕ್ಷಮೆಯನ್ನು ಕೋರ್ತೀನಿ, ನ್ಯಾಯಾಲಯದ ಬಗ್ಗೆ ನನಗೆ ಅಪಾರವಾದ ಗೌರವವಿದೆ ಅನ್ನುವಂಥ ಮಾತನ್ನು ಸುಬ್ರತಾ ರಾಯ್ ಹೇಳಿದಾಗ ಅವರ ಕ್ಷಮಾಪಣೆಯನ್ನು ನ್ಯಾಯಾಲಯ ಒಪ್ಕೊಳ್ತು. मैं चोरों के खिलाफ जंग लड़ता हूं। मैं आपने क्यों फेंकी? वो चोर है। आपका नाम क्या है? ಇನ್ನು ಮುಂದಿನ ಸುದ್ದಿಗೆ ಹೋಗುವಂಥ ಸಮಯ. ಒಂದು ಕಡೆ ಗಾಂಧಿನಗರದಲ್ಲಿ ಡಬ್ಬಿಂಗ್ ವಿರೋಧಿ ಹೋರಾಟ ನಡೀತಾ ಇರುವಂಥದ್ದು. ಡಬ್ಬಿಂಗ್ ಬಂದರೆ ಕನ್ನಡ ಚಿತ್ರರಂಗ ಬಾಗಿಲು ಹಾಕ್ಕೊಂಡು ಮನೆಗೆ ಹೋಗಬೇಕಾಗತ್ತೆ, ಡಬ್ಬಿಂಗ್ ಚಿತ್ರಗಳನ್ನು ಎದುರಿಸಿ ನಿಲ್ಲುವಂಥ ತಾಕತ್ತಿಲ್ಲ ಅನ್ನುವಂಥ ವಾದ ಒಂದು ಕಡೆ ಕೇಳಿ ಬರ್ತಾ ಇದ್ರೆ, ಇನ್ನೊಂದು ಕಡೆ ಉಳಿದಂತೆ ಕನ್ನಡ ಚಿತ್ರರಂಗ ಗುಣಾತ್ಮಕ ಸಿನಿಮಾಗಳನ್ನು ಮಾಡೋದಕ್ಕಾಗದೆ ಸೊರಗ್ತಾ ಇದೆ ಅನ್ನುವಂಥ ವಾದ ಕೂಡ ಕೇಳಿ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಪೈರಸಿ ಸಿಡಿಗಳನ್ನು ಮಾಡ್ತಾ ಅವುಗಳನ್ನು ಮಾರ್ತಾ ಚಿತ್ರರಂಗಕ್ಕೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಡ್ತಾ ಇದ್ದ ಒಂದು ಗ್ಯಾಂಗನ್ನು ಬೆಂಗಳೂರಿನ ಬ್ಯಾಟರಾಯನಪುರ ಸ್ಟೇಷನ್ನಿನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅದರ ವರದಿ ಇಲ್ಲಿದೆ. ಇವರಿಬ್ಬರ ಹೆಸರು ಸಿಟಿ ರಾಮಚಂದ್ರ ರೆಡ್ಡಿ ಮತ್ತು ಆತನ ಸಹಾಯಕ ಮಂಜುನಾಥ. ಕೆಲಸ ಅರಸಿ ಬೀದಿ ಬೀದಿಯಲ್ಲಿತ್ತಿದ್ದವರು ಈಗ ಲಕ್ಷಾಧೀಶರು. ಆ ದುಡ್ಡನ್ನಾದರೂ ನಿಯತ್ತಾಗಿ ದುಡಿದಿದ್ದಾರಾ? ಅದೂ ಇಲ್ಲ. ಅದೆಷ್ಟೋ ತಂತ್ರಜ್ಞರು, ಕಲಾವಿದರು ವರ್ಷಾನುಗಟ್ಟಲೆ ಕಷ್ಟಪಟ್ಟು ಹಗಲು ರಾತ್ರಿ ನಿದ್ದೆ ಮಾಡದೆ ಸಿನಿಮಾ ತಯಾರು ಮಾಡಿ ಬಿಡುಗಡೆ ಮಾಡ್ತಾರೆ. ಆದರೆ ಈ ಕದೀಮರು ಹೊಸ ಸಿನಿಮಾ ಬರೋದನ್ನೇ ಕಾಯ್ದುಕೊಂಡಿದ್ದು ಅನಾಮತ್ತಾಗಿ ಥಿಯೇಟರ್ನಲ್ಲಿ ಕದ್ದು ಶೂಟ್ ಮಾಡಿ ಚಿತ್ರ ಬಿಡುಗಡೆಯಾದ ಮಾರನೇ ದಿನವೇ ಇವರ ಬ್ಲಾಕ್ ಮಾರ್ಕೆಟ್ನಲ್ಲಿ ಸೇಲಿಗಿಡುತ್ತಾರೆ. ಇಷ್ಟು ಸಾಲದು ಎಂಬಂತೆ ಅಶ್ಲೀಲ ಸಿಡಿಗಳನ್ನು ಕೂಡ ಈತ ತಯಾರಿಸುತ್ತಿದ್ದ.
ಇಂತಹ ಕದೀಮರ ಜಾಲವನ್ನ ಬೆನ್ನಟ್ಟಿದ ಬ್ಯಾಟರಾಯನಪುರ ಪೊಲೀಸ್ ಇನ್ಸ್ಪೆಕ್ಟರ್ ಸತ್ಯನಾರಾಯಣ ಅವರು ತಮ್ಮ ತಂಡದೊಂದಿಗೆ ನಿನ್ನೆ ರಾತ್ರಿ ಇವರ ಮನೆಗೆ ದಾಳಿ ಮಾಡಿ ಬಂಧಿಸಿದ್ದಾರೆ. ಇಲ್ಲೇ ಬ್ಯಾಟರಾಯನಪುರ ಪಕ್ಕದಲ್ಲಿರೋ ಒಂದು ಮನೆಯಲ್ಲಿ ಪೈರೇಸಿ ಮಾಡ್ತಾ ಇರ್ತಕ್ಕಂಥವ್ರನ್ನ ಇಬ್ಬರನ್ನ ಹಿಡಿದಿದ್ದಾರೆ. ಸೊ ಇದರಲ್ಲಿ ಅಮ್ಮಮ್ಮ ಅಂದರೆ ಒಂದು 15-20 ಲಕ್ಷ ರೂಪಾಯಿ ಸಿಡಿಗಳೆಲ್ಲ ಸಿಕ್ಕಿದೆ. ನೀವೆಲ್ಲರೂ ನೋಡಿದ್ದೀರಾ ಅನಿಸುತ್ತೆ. ನಿಜವಾಗ್ಲೂ ಈಗಲೇ ಚಿತ್ರರಂಗ ತುಂಬ ಕಷ್ಟದಲ್ಲಿದೆ. ಅಂಥದ್ರಲ್ಲಿ ಇವ್ರು ಮಾಡ್ತಾರೋ ಈ ಒಂದು ಒಳ್ಳೆ ಕೆಲಸನ ತುಂಬ ಎಲ್ಲರೂ ಮೆಚ್ಚಲೇಬೇಕು. ದಯವಿಟ್ಟು ದೊಡ್ಡವರು ಇದ್ರ ಕಡೆ ಗಮನ ಹರಿಸಿ ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಬಿಡುಗಡೆ ಆದಂಥ ಶಿವಾಜಿನಗರ ಚಿತ್ರದ ಸಿಡಿನೂ ಕೂಡ ಇಲ್ಲಿ ಸಿಗ್ತಾ ಇದೆ. ಮೂಲತಃ ಆಂಧ್ರದವನಾದ ರಾಮಚಂದ್ರ ಕೆಲ ವರ್ಷಗಳ ಹಿಂದೆ ಕೆಲಸ ಹುಡುಕಿಕೊಂಡು ಬೆಂಗಳೂರಿಗೆ ಬಂದಿದ್ದ. ಇದೇ ಸುಮಾರು 6 ತಿಂಗಳ ಹಿಂದೆ ಶ್ರೀಕಾಂತ್ ಎಂಬುವರಿಂದ ಬಾಡಿಗೆ ಮನೆ ಪಡೆದು ಅಲ್ಲಿ ಪ್ರತ್ಯೇಕ ಕೋಣೆಯಲ್ಲಿ ಸಿಡಿಗಳನ್ನು ತಯಾರಿಸುತ್ತಿದ್ದ. ಈತನಿಂದ ಒಂದು DVD ಪ್ಲೇಯರ್, 60 CD ರೈಟರ್ ಸೆಟ್ಗಳು, ಅಶ್ಲೀಲ ಚಿತ್ರಗಳು ಸೇರಿ 10,000 ನಕಲಿ ಸಿಡಿಗಳು, 4 UPS ಮತ್ತು 3,500 ನಗದು ಸೇರಿ ಒಟ್ಟು 15 ಲಕ್ಷ ಮೌಲ್ಯದ ಸೊತ್ತುಗಳನ್ನು ಬ್ಯಾಟರಾಯನಪುರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕನ್ನಡ ಸೇರಿದಂತೆ ಎಲ್ಲಾ ಭಾಷೆಯ ಸಿಡಿಗಳಿಗೆ ಬೆಂಗಳೂರಿನ ಬ್ಲಾಕ್ ಮಾರ್ಕೆಟ್ನಲ್ಲಿ ಅತಿ ಹೆಚ್ಚು ಬೇಡಿಕೆ ಇರುವುದನ್ನು ಗಮನಿಸಿ ಹೊಸ ಚಿತ್ರಗಳ CD ಡಿಸೈನ್ಗಳನ್ನ ಚಿತ್ರ ಬಿಡುಗಡೆಯಾಗುವ ಮುಂಚೆನೆ ಪ್ರಿಂಟ್ ಮಾಡಿಸುತ್ತಿದ್ದ. ಇದಕ್ಕೆ ಉದಾಹರಣೆಯಂತೆ ಕಳೆದ ವಾರ ಬಿಡುಗಡೆಯಾದ ಶಿವಾಜಿನಗರ ಚಿತ್ರವು ಈತನ ಬತ್ತಳಿಕೆಯಲ್ಲಿರೋದು ಸಾಕ್ಷಿ. ಅದೂ ಅಲ್ಲದೆ ಇನ್ನು ಮಾರ್ಕೆಟ್ಗೆ ಇರಲಿ ಚಾನೆಲ್ಗಳಿಗೆ ಸೇಲ್ ಮಾಡಿರದ ಶಿವರಾಜ್ ಕುಮಾರ್ ಅಭಿನಯದ ಓಂ ಚಿತ್ರ ಕೂಡ ಈತನ ಬಳಿ ಇದೆ. ರಾತ್ರಿ ಬ್ಯಾಟರಾಯನಪುರ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಒಂದು ಮನೆಯಲ್ಲಿ ಪೈರೇಟೆಡ್ ಸಿಡೀಸ್ಗಳು ಪ್ರಿಪೇರ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡ್ತಂದು ಮಾಹಿತಿ ಮೇಲೆ ನಮ್ಮ ಕೆಂಗೇರಿ ACP ಮತ್ತು ಬ್ಯಾಟರಾಯನಪುರ ಇನ್ಸ್ಪೆಕ್ಟರ್ ಸ್ಟಾಫ್ ಜೊತೆಗೆ ರೇಡ್ ಮಾಡಿ 2 ಜನ ಆರೋಪಿಗೆ ಅರೆಸ್ಟ್ ಮಾಡಿದ್ದಾರೆ. ಒಬ್ಬರು ರಾಮಚಂದ್ರ ರೆಡ್ಡಿ ಅಂತ ಮೇನ್ ಓನರ್ ಅವನೇ ಮಾಡ್ತಾಯಿದ್ರು, ಮತ್ತು ಅವನ ಜೊತೆಗೆ ಒಬ್ಬ ಕೆಲಸ ಮಾಡೋ ಮಂಜುನಾಥ್ ಅಂತ. ಅಲ್ಲಿಂದ 10,000ಕ್ಕಿಂತ ಜಾಸ್ತಿ ಪೈರೇಟೆಡ್ ಸಿಡೀಸ್ಗಳು ಸೀಸ್ ಮಾಡಲಾಗಿದೆ. ಅದರ ಜೊತೆಗೆ ಬೇರೆ ಖಾಲಿ ಸಿಡಿಗಳು ಇತ್ತು, ಅದೇ ಸೇಮ್ ಅಫೆನ್ಸ್ಗೆ ಯೂಸ್ ಮಾಡೋ ಅದು ಕೂಡ ಸೀಸ್ ಮಾಡಲಾಗಿದೆ. ಇದ್ರ ಜೊತೆಗೆ ವಿಶೇಷವಾಗಿ ಅಂದರೆ 60ಕ್ಕಿಂತ ಜಾಸ್ತಿ ಈ DVD ರೈಟರ್ಗಳು ಅವ್ರ ಮನೆಯಲ್ಲಿ ಬೇರೆ ಬೇರೆ ಯೂನಿಟ್ ಥರ ಮಾಡಿ ಎಸ್ಟಾಬ್ಲಿಷ್ ಮಾಡಿ ಆ ಥರ ಇಟ್ಟಿದ್ರು, ಅದು ಕೂಡ ಸೀಸ್ ಮಾಡಲಾಗಿದೆ. ಇವರು ಮನೆಯಲ್ಲಿ ಆ ಒಂದು ಕಾಪಿ ತರಿಸಿ ಅದರಿಂದ ಸಾಕಷ್ಟು ಜಾಸ್ತಿ ಕಾಪಿ ಮಾಡಿ DVD ರೈಟ್ ಮಾಡಿ ಮಾರ್ಕೆಟ್ಲಿ ಮಾರ್ತಾಯಿದ್ರು ಅಂತ. ಸದ್ಯಕ್ಕೆ ಆರೋಪಿಗಳನ್ನು ಬ್ಯಾಟರಾಯನಪುರ ಪೊಲೀಸರು ಜೈಲಿಗಟ್ಟಿದ್ದಾರೆ. ಏನೇ ಆಗಲಿ ಪೈರಸಿ ವಿರುದ್ಧ ಗೂಂಡಾ ಕಾಯ್ದೆ ತಂದ್ರೂ ಇಂತಹ ಕದೀಮರಿಗೆ ಬುದ್ಧಿ ಬಂದಿಲ್ಲ. ಇದೊಂದೇ ಅಲ್ಲ, ಬೆಂಗಳೂರಿನಲ್ಲಿ ಅನೇಕ ಕಡೆ ಈ ತರಹದ ದಂಧೆಗಳು ನಡೀತಾನೆ ಇದೆ. ಇದರ ಬಗ್ಗೆ ಪೊಲೀಸರು ಇನ್ನಷ್ಟು ಮುತುವರ್ಜಿ ವಹಿಸಿ ಕಾರ್ಯಾಚರಣೆ ನಡೆಸಬೇಕಿದೆ. ಕ್ಯಾಮರಾಮನ್ ರೇಣುಕಾ ಪ್ರಸಾದ್ ಜೊತೆ ಅಭಿಷೇಕ್ ಜಯಶಂಕರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಇದೀಗ ಬಂದಿರುವಂತಹ ಸುದ್ದಿ, ಲೋಕಸಭಾ ಚುನಾವಣೆಗೆ ನಾಳೆ ದಿನಾಂಕಗಳು ಪ್ರಕಟ ಆಗುವಂತಹ ಸಾಧ್ಯತೆ ಇದೆ. ನಾಳೆ ಬೆಳಗ್ಗೆ 10:30 ದೆಹಲಿಯ ವಿಜ್ಞಾನ ಭವನದಲ್ಲಿ ಚುನಾವಣಾ ಆಯುಕ್ತ ಸಂಪತ್ ಕುಮಾರ್ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಲೋಕಸಭಾ ಚುನಾವಣೆಯ ವೇಳಾಪಟ್ಟಿಗಳು ಪ್ರಕಟ ಆಗುವಂತಹ ಸಾಧ್ಯತೆಗಳಿವೆ. ಬಲ್ಲ ಮೂಲಗಳಿಂದ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಚುನಾವಣೆ ಬಹುಶಃ 7 ಹಂತಗಳಲ್ಲಿ ನಡೆಯಲಿದೆ ಅನ್ನುವಂಥದ್ದು. ನಮ್ಮ ದೆಹಲಿ ಪ್ರತಿನಿಧಿ ಪ್ರಶಾಂತ್ ನಾಥು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ. ಪ್ರಶಾಂತ್, ನಾಳೆ 10:30 ಸುದ್ದಿಗೋಷ್ಠಿಯ ನಿರೀಕ್ಷೆಗಳೇನು, ಏನು ನಿರೀಕ್ಷೆಗಳಿದೆ? ಅಜಿತ್, ನಾಳೆ 10:30 ನಡೆಯುವ ಕೇಂದ್ರ ಚುನಾವಣಾ ಆಯೋಗದ ಸುದ್ದಿಗೋಷ್ಠಿಯಲ್ಲಿ 16ನೇ ಲೋಕಸಭೆಗೆ ಚುನಾವಣಾ ವೇಳಾಪಟ್ಟಿಯನ್ನು ಪ್ರಕಟಿಸಲಾಗುವುದು. ಈಗಷ್ಟೇ ಕೇಂದ್ರ ಚುನಾವಣಾ ಆಯೋಗದಿಂದ ಇದಕ್ಕೆ ಸಂಬಂಧಪಟ್ಟಂತೆ ಆಹ್ವಾನ ಕೂಡ ಬಂದಿದೆ. ನಾಳೆ 10:30 ವಿಜ್ಞಾನ ಭವನದಲ್ಲಿ, ಯಾಕಂದ್ರೆ ಪತ್ರಕರ್ತರ ಸಂಖ್ಯೆ ಹೆಚ್ಚಾಗಿರುವುದರಿಂದ ವಿಜ್ಞಾನ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಲಾಗುವುದು. ಚುನಾವಣಾ ಆಯೋಗದ ಮೂಲಗಳು ಹೇಳುತ್ತಿರುವ ಪ್ರಕಾರ ಅಜಿತ್, ಒಟ್ಟು 7 ಹಂತದಲ್ಲಿ ಚುನಾವಣೆ ನಡೆಯಲಾಗುವುದು. ಲೋಕಸಭೆಯ ಜೊತೆಗೆ ಒಡಿಸ್ಸಾ, ಆಂಧ್ರ ಮತ್ತು ಸಿಕ್ಕಿಂ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳ ದಿನಾಂಕಗಳು ಕೂಡ ಘೋಷಣೆ ಆಗಲಿವೆ. ಚುನಾವಣಾ ಆಯೋಗದ ಖಚಿತ ಮಾಹಿತಿ ಇರುವ ಪ್ರಕಾರ ಕರ್ನಾಟಕದಲ್ಲಿ 2 ಹಂತದಲ್ಲಿ ಚುನಾವಣೆ ನಡೆಯಲಿದೆ. ನಾಳೆ ಕೇಂದ್ರ ಚುನಾವಣಾ ಆಯೋಗ 7 ಹಂತದ ಚುನಾವಣೆಯ ಸಂಪೂರ್ಣವಾಗಿರ್ತಕ್ಕಂಥ ವಿವರಗಳನ್ನ ಪತ್ರಿಕಾಗೋಷ್ಠಿಯಲ್ಲಿ ಪ್ರಕಟಿಸಲಿದೆ.
ಸೊ ಲೋಕಸಭಾ ಚುನಾವಣೆಗಳು ಮತ್ತು 3 ರಾಜ್ಯದ ವಿಧಾನಸಭಾ ಚುನಾವಣೆಗಳಿಗೆ ನಾಳೆ ವೇಳಾಪಟ್ಟಿ ಪ್ರಕಟ ಆಗುವಂತಹ ಸಾಧ್ಯತೆಗಳು ಪ್ರಶಾಂತ್. ನಿಶ್ಚಿತವಾಗಿ ಅಜಿತ್, ನಾಳೆ ಬೆಳಿಗ್ಗೆ 10:30ಕ್ಕೆ ಚುನಾವಣಾ ವೇಳಾಪಟ್ಟಿ ಪ್ರಕಟವಾಗುತ್ತೆ. ಚುನಾವಣಾ ವೇಳಾಪಟ್ಟಿ ಪ್ರಕಟವಾದ ಕ್ಷಣದಿಂದಲೇ ಚುನಾವಣಾ ನೀತಿ ಸಂಹಿತೆ ಕೂಡ ಜಾರಿಗೆ ಬರಲಿದೆ. ನಾಳೆ ಬೆಳಿಗ್ಗೆಯಿಂದಲೇ ಚುನಾವಣಾ ನೀತಿ ಸಂಹಿತೆ ಜಾರಿಗೆ ಬರಲಿದೆ ಅಜಿತ್. ಎಸ್, ಧನ್ಯವಾದ ಪ್ರಶಾಂತ್ ನಿಮ್ಮ ಈ ಎಲ್ಲ ಮಾಹಿತಿಗಾಗಿ. ಎಸ್, ಈಗಷ್ಟೇ ಬಂದಿರುವಂತಹ ಸುದ್ದಿ. ನಾಳೆ ಬೆಳಗ್ಗೆ 10:30 ದೆಹಲಿಯ ವಿಜ್ಞಾನ ಭವನದಲ್ಲಿ ಚುನಾವಣಾ ಆಯೋಗದಿಂದ ಪತ್ರಿಕಾಗೋಷ್ಠಿ ಮತ್ತು ಚುನಾವಣೆಯ ವೇಳಾಪಟ್ಟಿಗಳು ಪ್ರಕಟ ಆಗುವಂತಹ ಸಾಧ್ಯತೆ. ಒಂದು ವೇಳೆ ಪ್ರಕಟ ಆಗಿದ್ದೇ ಆದರೆ ಆ ಕ್ಷಣದಿಂದಾನೇ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗುತ್ತೆ. ಇನ್ನು ಬೆಂಗಳೂರಿನ ಮುಂದಿನ ಸುದ್ದಿಗೆ ಹೋಗ್ತಾ ಇದ್ದೀವಿ. ಅಕ್ರಮವಾಗಿ ಸಿಲಿಂಡರ್ ರೀಫಿಲ್ಲಿಂಗ್ ಘಟಕದಲ್ಲಿ ಸ್ಫೋಟ ಸಂಭವಿಸಿದ್ರಿಂದಾಗಿ 3 ಜನ ಗಂಭೀರವಾಗಿ ಗಾಯಗೊಂಡಿರುವಂತಹ ಘಟನೆ ಬೆಂಗಳೂರಿನ ಸಾರಾಯಿ ಪಾಳ್ಯದಲ್ಲಿ ನಡೆದಿರುವಂಥದ್ದು. ಒಂದು ಸಿಲಿಂಡರ್ನಿಂದ ಮತ್ತೊಂದು ಸಿಲಿಂಡರ್ಗೆ ಗ್ಯಾಸ್ ತುಂಬ್ತಾ ಇದ್ದಂಥ ವೇಳೆಯಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡಿದ್ದವನೊಬ್ಬ ಸಿಗರೇಟ್ ಸೇದೋದಕ್ಕೆ ಹೋಗಿ ಈ ಸ್ಫೋಟ ಸಂಭವಿಸಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಅಯಾಸ್ ಮೋಗ್ಲಿ ಮತ್ತು ಮೊಹಮ್ಮದ್ ಪಾಷಾ ಅನ್ನುವಂಥವರಿಗೆ ತೀವ್ರವಾದಂಥ ಗಾಯಗಳಾಗಿವೆ. ಇವರನ್ನು ಅಂಬೇಡ್ಕರ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮತ್ತು ಈ ಅಕ್ರಮ ಸಿಲಿಂಡರ್ ರೀಫಿಲ್ಲಿಂಗ್ ಘಟಕವನ್ನು ನಡೆಸ್ತಾ ಇದ್ದಂಥ ಇಲಿಯಾಸ್ ಮತ್ತು ಅಸ್ಲಾಂ ಪರಾರಿಯಾಗಿದ್ದಾರೆ. ಪೊಲೀಸರು ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಕ್ರಮ ಕೈಗೊಂಡಿದ್ದಾರೆ. ಘಟನೆ ನಡೆದಂತಹ ಸ್ಥಳದಿಂದ 100 ಅಕ್ರಮ ಸಿಲಿಂಡರ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅನ್ನುವಂಥ ಅಧಿಕೃತ ಮಾಹಿತಿ ಪೊಲೀಸರಿಂದ ಬಂದಿರುವಂಥದ್ದು. ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ರಮೇಶ್ ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಗೃಹ ಬಳಕೆಗೆ ಒಂದೊಂದು ಸಿಲಿಂಡರ್ ತಗೊಳ್ಳೋದಕ್ಕೆ ಹೆಣಗಾಡಬೇಕಾದಂತಹ ಪರಿಸ್ಥಿತಿ ಇದೆ. ಅಂಥ ಸಂದರ್ಭದಲ್ಲಿ ಒಂದು ಅಕ್ರಮ ರೀಫಿಲ್ಲಿಂಗ್ ಘಟಕದಲ್ಲಿ 100 ಸಿಲಿಂಡರ್ಗಳಿರ್ತವೆ ಅಂದರೆ ಏನರ್ಥ? ಇವೆಲ್ಲ ಕಮರ್ಷಿಯಲ್ ಸಿಲಿಂಡರ್ಗಳ, ಗೃಹ ಬಳಕೆ ಸಿಲಿಂಡರ್ಗಳ, ಏನು? ಅಜಿತ್, ಈಗ ಪೊಲೀಸರ ಕಡೆಯಿಂದ ಬಂದಿರೋ ಮಾಹಿತಿ ಪ್ರಕಾರ ಎಲ್ಲವೂ ಗೃಹ ಬಳಕೆ ಸಿಲಿಂಡರ್ಗಳಾಗಿರೋದ್ರೆ ಬೆಂಗಳೂರಿನಲ್ಲಿ ಈ ಒಂದು ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ದಂಧೆ ಯಾವ ರೀತಿ ನಡೀತಾ ಇದೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಅಂತಲೇ ಹೇಳ್ಬೋದು. ಒಟ್ಟಾರೆ ಇವತ್ತೇನೋ ಒಂದು ಘಟನೆ ನಡೆದಿದೆ ಸಾರಾಯಿ ಪಾಳ್ಯದಲ್ಲಿ. ಕೇವಲ ಸಾರಾಯಿ ಪಾಳ್ಯದಲ್ಲಿ ಅಷ್ಟೇ ಅಲ್ಲ, ಬೆಂಗಳೂರಿನ ಟ್ಯಾನ್ರಿ ರೋಡ್ನ ಸುತ್ತಮುತ್ತ ಹಲವು ಕಡೆ ಈ ರೀತಿಯಾದಂಥ ದಂಧೆಗಳು ನಡೀತಾ ಇದೆ ಅನ್ನುವಂಥದ್ದು ಸ್ಥಳೀಯರು ಮಾಡುವಂಥ ಆರೋಪ. ಅಂದರೆ ಈ ಎಲ್ಲ ದಂಧೆಗಳು ಕೇವಲ ಪೊಲೀಸರಿಗೆ ಗೊತ್ತಿಲ್ಲದೆ ಏನು ನಡೀತಾ ಇಲ್ಲ, ಎಲ್ಲವೂ ಕೂಡ ಪೊಲೀಸರಿಗೆ ಗೊತ್ತಿರುವಂಥ ವಿಚಾರ. ಆದರೆ ಸ್ಥಳೀಯರ ಹಲವು ಬಾರಿ ಪೊಲೀಸರಿಗೆ ಈ ಒಂದು ಮಾಹಿತಿಯನ್ನು ಖುದ್ದಾಗಿ ನೀಡಿದ್ರು ಕೂಡ ಯಾಕೆ ಪೊಲೀಸರು ಇಂಥವರ ವಿರುದ್ಧ ಕ್ರಮವನ್ನು ಕೈಗೊಳ್ತಿಲ್ಲ ಅನ್ನುವಂಥದ್ದು. ಸೊ ಇವತ್ತೇನು ಘಟನೆ ಅಂದರೆ ಈ ಒಂದು ಘಟನೆ ಕೇವಲ ಇಂದು ಮತ್ತೆ ನಿನ್ನೆದಂತದ್ದಲ್ಲ, ಹಲವು ತಿಂಗಳುಗಳಿಂದ ಹಲವಾರು ದಿನಗಳಿಂದ ಈ ರೀತಿ ದಂಧೆ ನಡೀತಾ ಇದೆ. ಇವತ್ತು ಅಂದರೆ ಅವರ ಅದೃಷ್ಟ ಕೈಕೊಟ್ಟಿತ್ತು. ಅಂದರೆ ಈ ರೀತಿ ಸ್ಫೋಟ ಆಗಿದ್ದರಿಂದ ಮಾತ್ರ ರಮೇಶ್, ಇವರು ಮಾಡ್ತಾ ಇದ್ದಂಥ ಕೆಲಸವನ್ನ ನೋಡಿದ್ರೆ ಬಹುಶಃ ಗೃಹ ಬಳಕೆಯ ಸಿಲಿಂಡರ್ಗಳನ್ನ ತೆಗೆದುಕೊಂಡು ವಾಣಿಜ್ಯ ಸಿಲಿಂಡರ್ಗಳಿಗೆ ತುಂಬಿ ಹೆಚ್ಚಿನ ಬೆಲೆಯಲ್ಲಿ ಮಾರಾಟ ಮಾಡ್ತಾ ಇದ್ರು ಅನ್ಸುತ್ತೆ. ಖಂಡಿತ ಅಜಿತ್, ಅಂದ್ರೆ ಈ ಬೇರೆ ಸಾಮಾನ್ಯರು ಒಂದು ಸಿಲಿಂಡರ್ನ ತಗೋಬೇಕು ಅಂದ್ರೆ 15ರಿಂದ 20 ದಿನ ಬುಕ್ ಮಾಡಿ ಕಾಯ್ಬೇಕಾಗುತ್ತೆ. ಆದ್ರೆ ಇವರಿಗೆ ದಿನಕ್ಕೆ 100 ಗೃಹ ಬಳಕೆ ಸಿಲಿಂಡರ್ಗಳು ಯಾವ ರೀತಿ ಸಿಗ್ತದೆ ಅಂದ್ರೆ ಇದರಿಂದ ಒಂದು ದೊಡ್ಡ ಮಾಫಿಯಾನೇ ಇದೆ. ಇದನ್ನ ದಿನವೂ ಪ್ರತಿದಿನ 100 ಸಿಲಿಂಡರ್ಗಳನ್ನ ಕೆಲವು ಪ್ರತಿಷ್ಠಿತ ಕಂಪನಿಗಳಿಂದನೇ ತೆಗೆದುಕೊಂಡು ಬಂದು ಈ ರೀತಿ ಇದರಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರೆ. ಈ ರೀತಿ ಇಂಥ ಒಂದು ಗೃಹ ಬಳಕೆ ಸಿಲಿಂಡರ್ಗಳನ್ನ ಕಮರ್ಷಿಯಲ್ ಆಗಿ ಮಾರಾಟ ಮಾಡುವಂತಹದ್ದು, ಅಂದ್ರೆ ಹೋಟೆಲ್ಗಳಿಗೆ ಆಗಿರ್ಬೋದು, ಬೇರೆ ಬೇರೆ ಕಮರ್ಷಿಯಲ್ ವಿಚಾರಕ್ಕೆ ಮಾರಾಟ ಮಾಡ್ತಾ ಇದ್ರು ಅನ್ನುವಂಥ ವಿಚಾರ ಕೂಡ ಗೊತ್ತಾಗಿರುವಂಥದ್ದು. ಇವತ್ತೇನು ಅಂದ್ರೆ ಅವರ ಅದೃಷ್ಟ ಕೈಗೊಟ್ಟಿದ್ದು ಅಂದ್ರೆ ಈ ರೀಫಿಲ್ ಮಾಡೋ ಸಂದರ್ಭದಲ್ಲಿ ಸ್ಫೋಟ ಆಗಿರೋದ್ರಿಂದ ವಿಚಾರ ಗೊತ್ತಾಗಿರುವಂಥದ್ದು. ಸದ್ಯ ಈ ಸ್ಥಳಕ್ಕೆ ಬಂದಂತ ಪೊಲೀಸರು ಅಂದ್ರೆ ಅವರನ್ನ ವಿಚಾರಣೆ ಮಾಡ್ತಾ ಇದೀವಿ ಅನ್ನುವಂಥದ್ದು. ಅಂದ್ರೆ ಇಬ್ಬರು ಈ ದಂಧೆಯನ್ನು ನಡೆಸಿದ್ರಿಂದ ಅಸ್ಲಾಂ ಆಗಿರ್ಬೋದು ಮತ್ತೆ ಇಲಿಯಾಸ್ ಇಬ್ರು ಕೂಡ ಪರಾರಿಯಾಗಿದ್ದಾರೆ. ಪರಾರಿಯಾಗಿರೋನ್ನ ಅಂದ್ರೆ ವಶಪಡಿಸಿಕೊಳ್ಳಿಕ್ಕೆ ನಾವು ಎಲ್ಲಾ ರೀತಿಯಿಂದ ಹುಡುಕಾಟ ನಡೆಸ್ತಾ ಇದೀವಿ. ರಮೇಶ್, ಧನ್ಯವಾದ ನಿಮ್ಮ ಎಲ್ಲ ಮಾಹಿತಿಗಾಗಿ. ಅಕ್ರಮ ರೀಫಿಲ್ಲಿಂಗ್, ಸಿಲಿಂಡರ್ ರೀಫಿಲ್ಲಿಂಗ್ ಘಟಕ ಮತ್ತು ಆ ಘಟಕದಲ್ಲಿ ಡೊಮೆಸ್ಟಿಕ್ ಸಿಲಿಂಡರ್ಗಳಿಂದ, ಗೃಹ ಬಳಕೆಯ ಸಿಲಿಂಡರ್ಗಳಿಂದ ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಗ್ಯಾಸನ್ನು ತುಂಬಲಾಗ್ತಿತ್ತು ಮತ್ತು ಪಕ್ಕದಲ್ಲಿ ನಿಂತ್ಕೊಂಡು ಒಬ್ಬ ಬೃಹಸ್ಪತಿ ಸಿಗರೇಟನ್ನು ಅಂಟಿಸ್ಕೊಂಡ. ಆನಂತರ ಏನಾಗಬೇಕೋ ಅದೇ ಆಗಿರುವಂಥದ್ದು. ಸಿಲಿಂಡರ್ ವಿತರಣೆಯಲ್ಲಿ ಪಾರದರ್ಶಕತೆಯನ್ನು ತರ್ತೀವಿ, RR ನಂಬರ್ ಮೂಲಕ ತರ್ತೀವಿ, ಆಧಾರ್ ಕಾರ್ಡ್ ಮೂಲಕ ತರ್ತೀವಿ ಅನ್ನುವಂಥ ಬಡಾಯಿಗಳು ಏನೇ ಇದ್ದರೂ ಇಂಥ ಘಟನೆಗಳು ನಡೆದಾಗ ಗೊತ್ತಾಗುತ್ತೆ ಅವೆಲ್ಲವೂ ಕೂಡ ಕೇವಲ ಬಡಾಯಿಗಳೇ ಹೊರತು ಗ್ರೌಂಡ್ ಲೆವೆಲ್ನಲ್ಲಿ ಪಾರದರ್ಶಕತೆ ಇನ್ನೂವರೆಗೂ ಬಂದಿಲ್ಲ ಅನ್ನುವಂಥದ್ದು. ಈ ಸುದ್ದಿಯ ಮೂಲಕ ಇವತ್ತಿನ ಹಾಟ್ ನ್ಯೂಸ್ನ ಮುಗಿಸ್ತಾ ಇದ್ದೀನಿ. ಇದು ಆಯಾ ದಿನದ ದೊಡ್ಡ ಸುದ್ದಿಗಳನ್ನು ವಿವರವಾಗಿ ಕೊಡುವಂಥ ವಿಶೇಷ ಕಾರ್ಯಕ್ರಮ. ಪ್ರತಿದಿನ ಸಂಜೆ 6:30ಕ್ಕೆ ಪ್ರಸಾರ ಆಗುತ್ತೆ, ತಪ್ಪದೇ ನೋಡಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ
ಸುವರ್ಣ ನ್ಯೂಸ್.